ಸಕ್ಕರೆ ನಾಡು ಮಂಡ್ಯಕ್ಕೆ ರೀ ಎಂಟ್ರಿ ಕೊಟ್ಟ ರೆಬಲ್ ಲೇಡಿ. ಮಂಡ್ಯದಲ್ಲಿ ಹೊಸ ಮನೆ ಖರೀದಿ ಮಾಡಿದ್ದಾರೆ ಮಾಜಿ ಸಂಸದೆ. ಸಕ್ಕರೆ ನಾಡು ಮಂಡ್ಯಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ ರೆಬಲ್ ಲೇಡಿ. ಮಂಡ್ಯದಲ್ಲಿ ಹೊಸ ಮನೆ ಖರೀದಿ ಮಾಡಿದ್ದಾರೆ ಮಾಜಿ ಸಂಸದೆ. ಮನೆ ಬಾಡಿಗೆ ಪಡೆದು ಹಾಲು ಉಕ್ಕಿಸಿದ್ದಾರೆ ಸುಮಲತಾ. ಹೊಸ ಮನೆಯನ್ನ ಖರೀದಿ ಮಾಡಿರೋದು ಹೇಳಿದಂತೆ ಹೊಸ ವರ್ಷದಲ್ಲಿ ಹೊಸ ಮನೆಯ ಪ್ರವೇಶ ಆಗಿದೆ. ಮುಂಬರುವ ಎಂಎಲ್ಎ ಚುನಾವಣೆ ದೃಷ್ಟಿಯಿಂದ ಈ ರಣತಂತ್ರವನ್ನ ಹೆಣೆದ್ರ. ಮಂಡ್ಯಕ್ಕೆ ರೀ ಎಂಟ್ರಿ ಕೊಟ್ಟಿರೋದು ಹಿಂದೆ ಹೇಳಿದ್ರು ಅವರು. ಸಂಸದೆಯಾಗಿದ್ದಂತಹ ಸಂದರ್ಭದಲ್ಲಿ ನಾನಿಲ್ಲಿ ಮನೆ ಖರೀದಿ ಮಾಡ್ತೀನಿ, ಇಲ್ಲೊಂದು ಮನೆ ಮಾಡ್ತೀನಿ ಅಂತ ಹೇಳಿದ್ರು. ಅದರಂತೆ ಈಗ ನೋಡಿ ಹೊಸ ಮನೆಗೆ ಎಂಟ್ರಿಯಾಗಿ ಹಾಲು ಕೂಡ ಉಕ್ಕಿಸಿದ್ದಾರೆ. ಎಲ್ಲ ಒಂದು ಕಡೆ ಮುಂಬರುವಂತಹ ಎಂಎಲ್ಎ ಚುನಾವಣೆಗೆ ಈಗಿನಿಂದಲೇ ರಣತಂತ್ರ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಸುಮಲತಾ ಏನು ಹೇಳಿಕೆ ಕೊಟ್ಟರು, ಬನ್ನಿ ನೋಡೋಣ. ನಾನು ಸೈಡ್ ಲೈನ್ ಅಂತ ನಾನು ನೋಡ್ತಾ ಇಲ್ಲ, ಜಸ್ಟ್ ಒಂದು ಸಣ್ಣ ಪಾಸ್, ಒಂದು ರೆಸ್ಟ್ ನನಗೂ ಬೇಕಿತ್ತು. 5 ವರ್ಷ ನಾನು ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹುಶಃ ಅಷ್ಟು ಟೂರ್ ಮಾಡಿದ್ದೀನಿ. ಪ್ರತಿ ಒಂದು ಕಡೆ MP ಜನರಲಿ ದೊಡ್ಡ ದೊಡ್ಡ ಕಾನ್ಸ್ಟಿಟ್ಯೂನ್ಸೀಸ್ ಇರೋದ್ರಿಂದ ಎಲ್ಲ ಕಡೆಗೂ ಹಳ್ಳಿಗೂ ಹೋಗೋಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ರೂ ಆದಷ್ಟು ಮಟ್ಟಕ್ಕೆ ನಾನು ಎಲ್ಲ ಕಡೆನೂ ನಮ್ಮ ಬಾರ್ಡ್ರಿಂಗ್ ಹಳ್ಳಿಗಳಿಗೂ ನಾನು ಹೋಗಿ ಬಂದಿದ್ದೀನಿ. ಸೊ 5 ವರ್ಷಗಳ ನಂತರ ನಾನು ಒಂದು ನಿರ್ಧಾರ ತಗೊಂಡು ನಮ್ಮ BJP ಪಕ್ಷಕ್ಕಾಗಿ ಅಥವಾ ನರೇಂದ್ರ ಮೋದಿ ಅವರ ಒಂದು ಮಾತಿಗೆ ನಾನು ಬೆಲೆ ಕೊಟ್ಟು ಈ ಒಂದು ಎಲೆಕ್ಷನಲ್ಲಿ ಈ ರೀತಿ ನೀವು ನಮಗೆ ಸಹಕರಿಸಿ ಅಂತ ಅವರೇ ಪರ್ಸ್ನಲ್ ಆಗಿ ನನ್ನ ಜೊತೆಲಿ ಕೇಳಿದಾಗ ಆ ಮಾತಿಗೆ ಒಂದು ಗೌರವ ಬೆಲೆ ಕೊಡಬೇಕು ಅಂತ ನನಗೆ ಅನ್ನಿಸಿ ನಾನು ಆ ನಿರ್ಧಾರವನ್ನು ತಗೊಂಡೆ. ಅನಂತರ ಸರಿ ಈ 5 ವರ್ಷಗಳು ನನಗೆ ಅಂತ ನನಗೆ ಟೈಮೇ ಇರಲಿಲ್ಲ. ಈ ಒಂದು 3-4 ಮಂತ್ಸಿಂದ ಸ್ವಲ್ಪ ಒಂದು ರೆಸ್ಟಲ್ಲಿ, ನನ್ನ ಕಾಲಿಂದೊಂದು ಪ್ರಾಬ್ಲಮ್ ಇತ್ತು, ಅದಕ್ಕೊಂಚೂರು ಟ್ರೀಟ್ಮೆಂಟ್ ತಗೊಳ್ತಾ ರೆಸ್ಟ್ ಮಾಡಿದ್ದೀನಿ. ಸೊ ಇನ್ಮೇಲೆ ಆ್ಯಸ್ ಯೂಶ್ವಲ್ ನಾನು ಮಂಡ್ಯದಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಓಡಾಡಬೇಕು, ಅಥವಾ ನಾನು ನನ್ನ ಅನುದಾನದಲ್ಲಿ ಕೊಡಿಸಿರೋ ಯಾವ್ಯಾವ ಯೋಜನೆಗಳು ಯಾವ ಮಟ್ಟದಲ್ಲಿದೆ ಅದನ್ನು ಒಂದು ಪರಿವೀಕ್ಷಣೆ ಮಾಡೋದು ಅಥವಾ ಅದನ್ನು ಫಾಲೋ ಅಪ್ ಮಾಡೋದು, ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ಲ್ಯಾನ್ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಮಾಜಿ ಸಂಸದೆ ಮಂಡ್ಯಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಏನಿರಬಹುದು ಅದರ ಹಿಂದಿನ ಮರ್ಮ? ಮುಂಬರುವಂತಹ ಚುನಾವಣೆಗೆ ಏನಾದರೂ ರಣತಂತ್ರನ? ಹೇಗೆ ಬಾಲಕೃಷ್ಣ? ಪೂರ್ಣಿಮಾ, ಹೌದು. ಏನಂದ್ರೆ ಇಲ್ಲಿವರೆಗೂ ಕೂಡ ಶಾಂತಿಯಿಂದ ಇದ್ದಂಥದ್ದು, ಅಂದ್ರೆ ಯಾವುದಕ್ಕೂ ಬರದಂತೆ, ಚುನಾವಣೆಗೂ ಬರದಂತೆ ಇದ್ದಂತಹ ಮಾಜಿ ಸಂಸದೆ ಸುಮಲತಾ ಅವರು ಮತ್ತೆ ಮಂಡ್ಯಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಏನಪ್ಪಾ ಅಂದ್ರೆ, ಏನು ಚಾಮುಂಡೇಶ್ವರಿ ನಗರದಲ್ಲಿದ್ದಂತ ಮನೆ ಖಾಲಿ ಮಾಡಿ ಬಂದಿಗೌಡ ಲೇಔಟ್ ಮನೆಗೆ ಇವರು ಮನೆ ಶಿಫ್ಟ್ ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ಅವರ ಮುಂದಿನ ಒಂದು ರಾಜಕೀಯಕ್ಕೆ ಅವರು ಈ ಒಂದು ಮನೆ ಶಿಫ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅದಲ್ಲದೆ ಹಾಲುಕ್ಸಿದ್ದಾರೆ, ಮನೇಲಿ ಹಾಲುಕ್ಸಿ ಗೃಹ ಪ್ರವೇಶನ ಕೂಡ ಮಾಡ್ಕೊಂಡಿದ್ದಾರೆ. ಅವರ ಆಪ್ತ ಅನ್ಕೆರೆ ಶಶಿಕುಮಾರ್ ಅವರ ಜೊತೆಯಲ್ಲಿ ಈ ಒಂದು ಕಾರ್ಯ ನಡೆಸಿದ್ದಾರೆ. ಈ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವರು ರಾಜಕಾರಣ ಬಿಟ್ಟು ಇರಲ್ಲ. ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಜನರನ್ನ ಬಿಟ್ಟು ಹೋಗಲ್ಲ, ನಮ್ಮ ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯದ ಜನಕ್ಕೋಸ್ಕರನೇ ಇರ್ತೀನಿ ಅಂತ ಹೇಳ್ತಾ ಇದ್ದಂತ ಸುಮಲತಾ ಅವರು ಅದನ್ನ ಪ್ರೂವ್ ಮಾಡಿದ್ದಾರೆ. ಅಂದ್ರೆ ನಾನು ಮುಂದೆ ರಾಜಕಾರಣ ಮಾಡ್ತೀನಿ, ಮುಂದೆ ನಾನು MLA ಬರ್ತೀನಿ ಅನ್ನೋ ಒಂದು ಸುಳಿವನ್ನು ಕೂಡ ಇಲ್ಲಿ ಕೊಟ್ಟಂತಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸುಮಲತಾ ಅವರ ನಡೆ ಇನ್ನು ರಾಜಕೀಯದ ಕಡೆ ಇದೆ. ಅಂದ್ರೆ ನಾನು ಮತ್ತೆ ರೀ ಎಂಟ್ರಿ ಕೊಡ್ತೀನಿ, ವಿಧಾನಸಭಾ ಚುನಾವಣೆಗೆ ಬರ್ತೀನಿ ಅಂತಾನು ಕೂಡ ಒಂದು ಮೆಸೇಜ್ ಕೊಟ್ಟಂತಾಗಿದೆ ಅಂತಾನೆ ಹೇಳ್ಬೋದು ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.